ಪಾಯಿಂಟ್ ನಯಾ ಪೈಸಾ ಡೆವಲಪ್ಮೆಂಟ್ ಇಲ್ಲ ಈ ಒಂದು ರಾಜ್ಯ. ತುಂಬ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಇದೇ ರೈಲ್ವೆ ಸ್ಟೇಷನ್ನು, ಇದೇ ಮೆಟ್ರೋದೇನೋ ನಿಜವಾಗ್ಲೂ ಯಾವತ್ತೂ ಬರಬಾರ್ದು ಅಂತ ಫೀಲ್ ಆಗೋಯ್ತು ನಮಗಂತೂ. ದೇಶ ಇಷ್ಟು ವರ್ಸ್ಟ್ ಆಗಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಯಪ್ಪ ಯಪ್ಪ ಯಪ್ಪ, ಯಾವತ್ತೂ ಬರಬಾರ್ದಿಲ್ಲ. ಕೆರೆ ಹಿಡಬೇಕಿತ್ತು. ನಾನು 2,500 ಕಿಲೋಮೀಟರಿಂದ ಬಂದಿದ್ದು ಇದೇ ಯೂನಿವರ್ಸಿಟಿಗೆ. ನೋಡಿ, ನಾವೀಗ ಯಾವ ಸ್ಟೇಷನಲ್ಲಿ ಇದ್ದೀವಿ ಅಂತ ಗೊತ್ತಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ಇಲ್ಲಿಂದ 9 ಕಿಲೋಮೀಟರ್ ಇದೆ ನಮ್ಮ ಒಂದು ನಿಯೋಶಿಯಾ ಯೂನಿವರ್ಸಿಟಿಗೆ. ಇಲ್ಲಿಂದ 9 ಕಿಲೋಮೀಟರ್ ನಿಯೋಶಿಯಾ ಯೂನಿವರ್ಸಿಟಿ. ಈಗ ಬಂದಿರೋ ಒಂದು ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾತ್ರ ನನ್ನ ಜೀವಮಾನದಲ್ಲೇ ನೋಡಿರುವಂಥ ಬ್ಯಾಡೆಸ್ಟ್ ಎಕ್ಸ್ಪೀರಿಯೆನ್ಸ್. ಅದನ್ನು ಹೇಳೋಕ್ಕೆ ಕೂಡ ನನ್ನ ಕೈಯಲ್ಲಿ ಆಗಲ್ಲ. ಅಂಥ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ಗಳನ್ನು ನೋಡಿದ್ದೀನಿ. ತುಂಬ ಕೆಟ್ಟದಾಗಿತ್ತು ಈ ಒಂದು ಟ್ರೈನ್ ಮಾತ್ರ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿರ್ಬೋದು, ಬಟ್ ಅಪ್ಪ ಅದನ್ನು ಹೆಂಗೆ ಹೇಳಲಿ ಬಿಡಲಿ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಇಲ್ಲಿರೋ ಎಲ್ಲ ವೈಬ್ ಕೂಡ ಅಷ್ಟೇ ಒಂಥರ ಕೆಟ್ಟದಾಗಿದೆ ಗುರು. ಇದು ಒಂದೇ ಒಂದು ಚೂರು ಚೆನ್ನಾಗಿರೋ ವೈಬೇ ಇಲ್ಲ ಇಲ್ಲಿ. ಬರ್ತಾನೆ ಹಾಳಾಗಿರೋ ವ್ಯೂ. ಏನಂತ ಹೇಳೋದು, ಒಂದೇ ಒಂದು ಪಾಯಿಂಟ್ ನಯಾ ಪೈಸಾ ಡೆವಲಪ್ಮೆಂಟ್ ಇಲ್ಲ ಈ ಒಂದು ರಾಜ್ಯ. ನಾನು ಹಾನೆಸ್ಟಾಗಿ ಹೇಳ್ತಿದ್ದೀನಿ, ಇಲ್ಲಿ ಬಂದೇನು ಹಾಳು ಮಾತು ಹೇಳ್ಬೇಕು ಅಂತ ನನಗೇನಿಲ್ಲ, ಬಟ್ ಏನೇನು ಇಲ್ಲ ಗುರು ಇಲ್ಲಿ. ಏನಂತ ತುಂಬ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಇದೇ ರೈಲ್ವೆ ಸ್ಟೇಷನ್ನು, ಇದೇ ಮೆಟ್ರೋದೇನೋ ನಿಜವಾಗ್ಲೂ ಯಾವತ್ತೂ ಬರಬಾರ್ದು ಅಂತ ಫೀಲ್ ಆಗೋಯ್ತು ನಮಗಂತೂ. ಯಪ್ಪ ವರ್ಸ್ಟ್ ಆಗಿದೆ ಅಂತ, ನಮ್ಮ ದೇಶ ಇಷ್ಟು ವರ್ಸ್ಟ್ ಆಗಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಯಪ್ಪ ಯಪ್ಪ ಯಪ್ಪ, ಯಾವತ್ತೂ ಬರಬಾರ್ದಿಲ್ಲ. ಗೊತ್ತಾಯ್ತಾ? ನಾನು ಒಬ್ಬನೇ ಅಲ್ಲ, ಎಲ್ರಿಗೂ ಅದೇ ಕಥೆನೇ ಆಗಿರೋದು. ಮಗ ಹೆಂಗಿತ್ತು ಟ್ರೈನ್? ಕೆರೆ ಹಿಡಬೇಕಿತ್ತು. ಸಾಕಾಗೋಯ್ತು ಅದೇ ಕತೆ. ಏನು ಹೇಳೋದು ಬಿಡ್ರಿ. ಆಲ್ಮೋಸ್ಟ್ ಒಂದು 150-200 ಕಿಲೋಮೀಟ್ರು ಟ್ರೈನಲ್ಲಿ ಬಂದ್ವಿ. ಬಟ್ ಡೈರೆಕ್ಟಾಗಿ ಹೇಳ್ತೀನಿ, ಹುಡುಗಿರಿಗೆ ಆ ಒಂದು ಟ್ರೈನಲ್ಲಿ ಸೇಫ್ಟಿನೇ ಇರಲಿಲ್ಲ. ಅದು ಹೇಗೋ ಮಾಡಿ ಅವರು ಇಷ್ಟು ಜನ ಕರ್ಕೊಂಡ್ಬಂದ್ವಿ ಅಷ್ಟೇ. ಡೈರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಇಷ್ಟೇ ಹೇಳೋಕ್ಕಾಗೋದು. ಹೋಣ ಬನ್ನಿ, ಈಗ ಯಾವುದೋ ಮರ ಇದೆ, ಬನ್ನಿ ಹೋಣ ಹೊರಗಡೆ. ನಾವೀಗ ಡೈಮಂಡ್ ಹಾಟ್ಗಾರ್ ಅನ್ನೋ ಒಂದು ವಿಲೇಜಲ್ಲಿ ಇದ್ದೀವಿ. ಇಲ್ಲಿಂದ ನಿಯೋಶಿಯಾ ಯೂನಿವರ್ಸಿಟಿಗೆ ಒಟ್ಟು 9 ಕಿಲೋಮೀಟ್ರು. ಅದಕ್ಕೆ ಆಟೋ ತಗೊಂಡಿದ್ದೀವಿ. ಒಬ್ಬರಿಗೆ 15 ರೂಪಾಯಿ ಅಂತ ಹೇಳಿದ್ದಾರೆ. ಎಷ್ಟು ತಗೊಂತಾರೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಇದೇ ಪ್ರಾಬ್ಲಮ್ಗಳಿದೆ, ಹೆಚ್ಚು ಕಮ್ಮಿ ನಡೀತಾ ಇರುತ್ತೆ. ಬಟ್ ನೋಡೋಣ ಇಷ್ಟು ರೇಟ್ ತಗೊತಾರೆ ಅಂತ. बंगलावर लिखते इंग्लिश में लिखते ನಾವೀಗ ಈ ಒಂದು ನಿಯೋಶಿಯಾ ಯೂನಿವರ್ಸಿಟಿ ಒಳಗೆ ಬಂದಿದ್ದೀವಿ. ಹಾಸ್ಟೆಲ್ ಕೂಡ ಸಿಕ್ಕಿದೆ. ಬಟ್ ಪ್ರಾಬ್ಲಮ್ ಏನಂದರೆ ಯೂನಿವರ್ಸಿಟಿ ತುಂಬ ಸಣ್ಣಕ್ಕಿದೆ, ಅದೇ ಪ್ರಾಬ್ಲಮ್ಮು. The first snack we get is fruit cake and chai. That's it. ಟೈಮ್ ಈಗ 7:45 ಆಗಿದೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಕಂಸಾಳೆ ಮತ್ತು ಹೊಸದಾಗಿ ಒಂದು ಮಿಕ್ಸ್ ಮಾಡಿದ್ದೀವಿ. ಕೊಡವ ಮಾಡ್ತಾ ಸುಮ್ಮನೆ ತಾಳ ತಡ್ತಾ ಇದ್ವಿ, ಅದನ್ನೇ ಒಂದು ಮಿಕ್ಸ್ ಮಾಡಿದ್ದೀವಿ. ತಾಳ ಪ್ಲಸ್ ಕೊಡವ ಮಿಕ್ಸ್ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಒಂದು ಮೈಸೂರು ರಾಜ್ಯದ ದೊರೆ ಸಾಂಗು, ಅದನ್ನು ಎಲ್ಲ ಕ್ಯಾಂಪಲ್ಲೂ ಕೂಡ ಹೇಳ್ತಾನೆ ಇರ್ತೀವಿ. ಹಾಗಾಗಿ ಕಂಜರ ತರೋದಕ್ಕೆ ಹೋಗಿದ್ದಾನೆ. ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿ ಸುಸ್ತಾಗಿದೆ. ಈಗ ನಾನು ಕ್ಯಾಂಟೀನ್ ಕಡೆ ನೀರು ಕುಡಿಯೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಕ್ಯಾಂಟೀನ್ ಕಡೆ ಹೋಗೋಣ. ಟೈಮ್ ಈಗ ಆಲ್ಮೋಸ್ಟ್ 7:30 ಆಗ್ತಾ ಬಂದಿದೆ. ನಾನೀಗ ಯೂನಿವರ್ಸಿಟಿಯಿಂದ ಸ್ವಲ್ಪ ಹೊರಗೆ ಇರುವಂಥ ಒಂದು ಟೀ ಶಾಪ್ಗೆ ಬಂದಿದ್ದೀನಿ. ಟೀ ಕುಡಿತಾ ಇದ್ದೀನಿ. ಸ್ವಲ್ಪ ಡ್ರೈ ಕಾಫ್ ಥರ ಆಗಿದೆ. ಬಾಡಿ ಪೇಯ್ನ್ ಅಂತೂ ಅದೆಲ್ಲ ಹೇಳಬಾರ್ದು, ಆ ಥರ ಆಗಿದೆ. ತುಂಬ ಬಾಡಿ ಪೇಯ್ನ್ ಆಗ್ತಿದೆ. ನಿನ್ನೆ ಆ ಸ್ಟ್ರಗಲಲ್ಲಿ ಬಂದಿರೋದು ಯೋಚನೆ ಮಾಡಿದ್ರೆ ತಲೆ ಎಲ್ಲ ಕೆಟ್ಟಂಗಾಗಿದೆ. ಅದೇ ಈಗ ಒಂದು ಟೀ ಕುಡಿತಾ ಇದ್ದೀನಿ. ಒಂಚೂರು ಗಂಟ್ಲು ಸರಿಯಾಗುತ್ತಾ ಇಲ್ಲ ನೋಡೋದಕ್ಕೆ. ಇಲ್ಲೆಲ್ಲೋ ಒಂದು ಮೆಡಿಕಲ್ ಸಮೇತ ಇಲ್ಲರಿ, ಕರೆಕ್ಟಾಗಿ ಒಂದು ಮೆಡಿಕಲ್ ಇಲ್ಲ. ಅಂಗಡಿಗಳೆಲ್ಲ ಒಂದೊಂದು ಎಂತ ಹೇಳ್ಬೇಕು ಅಂತ ನನಗಂತೂ ಸತ್ಯವಾಗ್ಲೂ ಗೊತ್ತಾಗ್ತಿಲ್ಲ. ಬಟ್ ಒಂದು ಎಕ್ಸ್ಪೀರಿಯೆನ್ಸ್, ಬ್ಯಾಡ್ ಅಂತಲೂ ಹೇಳೋಕ್ಕಾಗಲ್ಲ, ಗುಡ್ ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ. ಎಲ್ಲ ಥರದ ಎಕ್ಸ್ಪೀರಿಯೆನ್ಸ್ಗಳು ಇದ್ದಾವೆ. ಇದರಲ್ಲಿ ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ಗಳು ಜಾಸ್ತಿ ಇದ್ದಾವೆ ಅಂತ ಕೂಡ ಹೇಳ್ಬೋದು. ನೋಡೋಣ ಬನ್ನಿ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ಈಗ 7:30ಗೆ ತಿಂಡಿ ಅಂತ ಹೇಳಿದ್ದಾರೆ. ನಮ್ಮ ಸೈಡೆಲ್ಲ ನಾವು 9 ಗಂಟೆಗೆ ತಿಂಡಿ ತಿಂತಿದ್ವಿ. ಇಲ್ಲಿ ಯಾವ ಥರ ತಿಂಡಿ ತಿಂತಾರೆ ಅಂತ ನನಗೆ ಗೊತ್ತಿಲ್ಲ. ಅದೇ ನೋಡೋಣ ಹೇಗೆ ತಿಂಡಿ ಇರುತ್ತೆ ಅಂತ ಹೇಳಿ. ಬಟ್ ನನಗೆ ಕೊಟ್ಟಿರೋ ರೂಮ್ ಎದುರುಗಡೆ ವ್ಯೂ ಮಾತ್ರ ಸೂಪರ್ ಆಗಿದೆ, ತೋರಿಸ್ತೀನಿ ನಾನು.
ನಾನು 2,500 ಕಿಲೋಮೀಟ್ರಿಂದ ಬಂದಿದ್ದು ಇದೇ ಯೂನಿವರ್ಸಿಟಿಗೆ ನೋಡಿ, ದ ನಿಯೋಶಿಯಾ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್ ಅಂತ ಹೇಳಿ ಇದೆ. ನೀವು ನೋಡ್ತಾ ಇರ್ಬೋದು ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪಿಂದು ಬ್ಯಾನರ್ ಹಾಕಿದ್ದಾರೆ. ಹೊರಗಡೆ ಈ ಥರದ ವೆದರ್ ಇದೆ, ನೀವು ನೋಡ್ತಾ ಇರ್ಬೋದು. ಬೆಳಗ್ಗೆ 7:30 ಆಗಿದೆ. 7:30ಗೆ ನಮ್ಮೂರಲ್ಲಿ 12 ಗಂಟೆಗಿರೋಷ್ಟು ಶಕೆ ಇದೆ. ಬನ್ನಿ ಒಳಗೆ ಹೋಗೋಣ. ನನ್ನ ರೂಮಲ್ಲಿ ವ್ಯೂ ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ. ಅಥವಾ ಈಗ ತಿಂಡಿಗೆ ಹೋಗ್ತೀವಿ, ಎರಡರಲ್ಲಿ ಒಂದು ಕಡೆ. ಬನ್ನಿ ಹೋಗೋಣ. ಇದು ನಮ್ಮ ಬೆಳಗಿನ ತಿಂಡಿ. ಹಬ್ಬ ದೇವ್ರೆ, ಟೈಮಿಗ 9:30 ಆಗಿದೆ. ನಮ್ಮ ರೂಮಿಂದ ಒಂದು ವ್ಯೂ ಕಾಣುತ್ತೆ, ಹೇಗಿದೆ ಅಂತ ಒಂದು ಸಲ ಚೆಕ್ ಮಾಡಿರಿ. ಹೇಳೋಂಥ ಚೆನ್ನಾಗಿಲ್ಲದೆ ಇದ್ರು ಕೂಡ ಇಷ್ಟರ ಸಿಗ್ತಿದೆಯಲ್ಲ ಅನ್ನೋದೇ ಖುಷಿ. ಇಲ್ಲಿಗೆ ಬಂದ ಮೇಲೆ ನನ್ನ ಅನುಭವ ಇದರಲ್ಲಿ ಇದು ತುಂಬ ಚೆನ್ನಾಗಿದೆ. ಬೇರೆ ಕಡೆ ಎಲ್ಲೇ ಹುಡುಕಿದ್ರು ಚೆನ್ನಾಗಿದೆ ಇದಿಷ್ಟು ನೋಡೋದಕ್ಕೆ. ಸೂಪರ್. ಬನ್ನಿ ಈಗ ಆಡಿಟೋರಿಯಂ ಅನಿಸುತ್ತೆ. ಆಡಿಟೋರಿಯಂ ಇಲ್ಲಿ ಗೊಬ್ಬರ ಕೇಳಿದ್ದಾರೆ, ರಂಗೋಲಿ ಕಾಂಪಿಟೇಷನ್ ಇದೆಯಂತೆ, ಅಲ್ಲಿಗೆ ಹೋಗೋಣ. ಸಾರಿ, ಸ್ವಿಚ್ ಆಫ್.